ಹಾಯ್ ಗಾಯ್ಸ್, ವೆರಿ ಗುಡ್ ಮಾರ್ನಿಂಗ್. ನಾನು ನಿಮ್ಮ ಪ್ರೀತಿಯ ರಶ್ಮಿ ಅಂತ. ನಾನಿವತ್ತು ಎಲ್ಲಿಗೆ ಬಂದಿದ್ದೀನಿ ಗೊತ್ತಾ? ಎಲ್ಲಿಗೂ ಇಲ್ಲ, ಬೆಂಗಳೂರಲ್ಲೇ ಬಂದಿದ್ದೀನಿ. ಆದ್ರೆ ಬೆಂಗಳೂರಲ್ಲಿ ಎಲ್ಲಿ ಅಂತಂದ್ರೆ JR ಪಾರ್ಕ್ ಅಂತ ಅಂದ್ಬಿಟ್ಟು ಚಂದಾಪುರದ ಹತ್ರ. ಬೆಂಗಳೂರಿಂದ ನಾಗರಬಾವಿಯಿಂದ ಇಲ್ಲಿ ಬರೋದಕ್ಕೆ 2 ಅವರ್ ತಗೊಂತು. ನಾನಿವತ್ತು ಎಲ್ಲಿಗೆ ಬಂದಿದ್ದೀನಿ ಗೊತ್ತಾ? ಯೂಟ್ಯೂಬರ್ ಮನೆಗೆ. ಇವಾಗ ನಾನು ತುಂಬಾ ದಿನದಿಂದ ಡಿಜಿಟಲ್ ಮೀಡಿಯಾದಲ್ಲಿ ಅಂದ್ರೆ ಇನ್ಸ್ಟಾಗ್ರಾಮ್ ಅಲ್ಲಿ, ಫೇಸ್ಬುಕ್ ಅಲ್ಲಿ, ಯೂಟ್ಯೂಬ್ ಅಲ್ಲೆಲ್ಲ ವಿಡಿಯೋ ಮಾಡ್ತಾ ಇರೋದು ನೀವು ನೋಡಿದೀರಾ. ಆದ್ರೂ ನಾನು ಪರ್ಫೆಕ್ಷನ್ ಯಾವುದು ಮಾಡ್ತಾ ಇರಲಿಲ್ಲ. ಅದಕ್ಕೆ ಅಂತ ಅಂದ್ಬಿಟ್ಟು ಒಂದು 1 ಡೇ ಆಫ್ಲೈನ್ ಕೋರ್ಸ್ ತಗೊಳ್ಳೋಣ ಅಂತ ಬಂದಿದೆ. ಅದ್ರ ಜೊತೆಗೆ ಒಂದು ವಿಡಿಯೋ ಕೂಡ ಮಾಡ್ತಾ ಇದ್ದೀನಿ. ಅವ್ರ ಮನೆ ಹೇಗಿದೆ, ಮತ್ತೆ ಅವ್ರು ಏನೇನ್ ಮಾಡ್ತಾ ಇದ್ದಾರೆ, ನಾನು ಏನೇನ್ ಕಲಿತೀನಿ ಅಂತ ನಾನು ನಿಮಗೂ ಕೂಡ ತೋರಿಸ್ತೀನಿ, ಬನ್ನಿ ಗೈಸ್. ಎಲ್ಲರೂ ಯೂಟ್ಯೂಬ್ ಅಂತ ಏನಕ್ಕೆ ಥಿಂಕ್ ಮಾಡ್ತಾರೆ ಗೊತ್ತಾ? ಎಲ್ಲರೂ ಯೂಟ್ಯೂಬ್ ಬಂದರೆ ದುಡ್ಡನ್ನ ಅರ್ನ್ ಮಾಡ್ಬೋದು ಅಂತ ಅಂದ್ಬಿಟ್ಟು. ಇವಾಗ ಕೂಡ ಇವರು ಕೂಡ ಅದನ್ನೇ ಮಾಡ್ತಾ ಇದ್ದಾರೆ. ನಾನು ಇವಾಗ ಒಂದು ಎಕ್ಸಾಂಪಲ್ ತೋರಿಸ್ತಾ ಇದ್ದೀನಿ, ಬನ್ನಿ. ಇದು ನೋಡಿ, ವರ್ಲ್ಡ್ ಫಸ್ಟ್ ಯೂಟ್ಯೂಬರ್ ಹೌಸ್ ಅಂತ. ಇದು ಯೂಟ್ಯೂಬಿಂದ ಬಂದಿರುತ್ತಲ್ಲ ದುಡ್ಡು, ಆ ದುಡ್ಡಿಂದಾನೇ ಯೂಟ್ಯೂಬ್ ಲೋಗೋ ಇಟ್ಕೊಂಡು ಮನೆ ಕಟ್ತಾ ಇದ್ದಾರೆ. ಇವ್ರದ್ದು ಆಲ್ರೆಡಿ 2, 3, 4, 5 ಚಾನಲ್ ಇದೆ ಅಂತೆ. ಒಂದರಲ್ಲಿ 2 ಮಿಲಿಯನ್ ಸಬ್ಸ್ಕ್ರೈಬರ್ ಇದ್ದಾರಂತೆ, ಇನ್ನೊಂದರಲ್ಲಿ 2 ಮಿಲಿಯನ್ ಸಬ್ಸ್ಕ್ರೈಬರ್ ಇದ್ದಾರೆ, ಇನ್ನೊಂದರಲ್ಲಿ 1 ಮಿಲಿಯನ್ ಇದ್ದಾರೆ. ಮತ್ತೆ ಈಗ ಅದಲ್ಲದೆ ಕೂಡ ಹೊಸ ಚಾನಲ್ಗಳು ಕೂಡ ಓಪನ್ ಮಾಡ್ತಾ ಇದ್ದಾರೆ. ಸೊ ನೋಡಿ, ಇಷ್ಟು ದೊಡ್ಡ ಮನೆನ ಯೂಟ್ಯೂಬ್ ಚಾನಲ್ ಇಂದಾನೆ ಕಟ್ಕೊಂಡು ಇಷ್ಟೊಂದು ದೊಡ್ಡ ಮನೆ ಕಟ್ತಾ ಇದ್ದಾರಾ? ಸೊ ನಾವು ಕೂಡ ಈ ಥರ ಮನೆ ಕಟ್ಟಬೇಕು ಅಂತ ಅಂದರೆ ಯೂಟ್ಯೂಬ್ ಚಾನಲ್ನ ಪ್ರಾಪರ್ ವೇನಲ್ಲಿ ಮಾಡಬೇಕು. ಸೊ ನಾನು ಕೂಡ ಅದಕ್ಕೋಸ್ಕರ ಈ ಥರ ದೊಡ್ಡ ಮನೆ ಕಟ್ಟೋ ಪ್ಲಾನ್ಗೋಸ್ಕರನೇ ಇವಾಗ ಯೂಟ್ಯೂಬ್ ಕಲಿಯೋಕ್ಕೆ ಅಂತ ಬಂದಿದ್ದೀನಿ. ಕಲ್ತ್ಕೊಂಡು ನೆಕ್ಸ್ಟ್ ಕೂಡ ನಾನು 1 ಇಯರಲ್ಲಿ ನಾನು ಕೂಡ ಎಷ್ಟು ಅರ್ನ್ ಮಾಡ್ತೀನಿ ಅಂತ ನಿಮ್ಗೆ ತೋರಿಸ್ತೀನಿ. ನೆಕ್ಸ್ಟ್ ಒಳಗಡೆ ಹೋಗೋಣ, ಬನ್ನಿ. ಈಗ ಮನೆ ಎದುರುಗಡೆನೇ ಸೈಟ್ ಕೂಡ ತೊಗೊಂಡ್ಬಿಟ್ಟಿದ್ದಾರೆ ಅವರು. ಈಗ ಮನೆ ಒಳಗಡೆ ಎಂಟ್ರಿ ಆಗೋಣ, ಹೇಗಿದೆ ಮನೆ ಅಂತ ತೋರಿಸ್ತೀನಿ. ಸೊ ಇದೇ ಮನೆ. ಈ ಮನೇಲಿ ಅವ್ರ ಫ್ಯಾಮಿಲಿ ಎಲ್ಲ ಕೂಡ ಇದ್ದಾರೆ. ಅವರಮ್ಮ, ಅವ್ರ ಹೆಂಡತಿ, ಮಕ್ಕಳು. ಸೂಪರ್ ಆಗಿದೆ ಮನೆ. ಫಸ್ಟ್ ಬಂದೇಟಿಗೆ ಅವ್ರ ತಂದೆ ತಾಯಿ ಫೋಟೋಸ್ ಹಾಕೋತಿದ್ದಾರೆ. ಇದು ಡೈನಿಂಗ್ ಹಾಲ್, ಮತ್ತೆ ಮನೇಲೆ ಲೈವ್ ಪ್ಲಾಂಟ್ಸ್ ಕೂಡ ಇದೆ. ದೇವ್ರ ಮನೆಗೆ ಹೋಗೋಣ, ಬನ್ನಿ. ಮತ್ತೆ ಇವರು ಯೂಟ್ಯೂಬ್ ಕೋರ್ಸಲ್ಲಿ ಹೇಳ್ಕೊಡ್ತಾರಲ್ಲ, ಅದಕ್ಕೆ ಅಂತಾನೆ ಸಪ್ರೇಟ್ ಒಂದು ಫ್ಲೋರ್ ಇಟ್ಟಿದ್ದಾರೆ. ಕೆಳಗಡೆ ಎಲ್ಲ ಫ್ಯಾಮಿಲಿ ಎಲ್ಲ ಸ್ಟೇ ಮಾಡಿದರೆ, ಇಲ್ಲಿ ಆಫೀಸ್ ಅಂತ ಮಾಡ್ಕೊಂಡಿದ್ದಾರೆ. ಆಫೀಸಲ್ಲಿ ತುಂಬ ಜನ ವರ್ಕ್ ಕೂಡ ಮಾಡ್ತಾ ಇದ್ದಾರೆ. ಫ್ರೆಂಡ್ಸ್, ನಾವು ಯಾವಾಗಲೂ ಆಟ ಆಡೋದಕ್ಕೆ ಅಂತ ಅಂದರೆ ಯಾವಾಗಲೂ ಏನು ಮಾಡ್ತೀವಿ ಹೇಳಿ? ದುಡ್ಡು ಕೊಟ್ಬಿಟ್ಟು ಕಾರ್ಸ್ಗಳನ್ನ, ಟಾಯ್ಸ್ಗಳನ್ನ ಬೈ ಮಾಡ್ತೀವಿ. ಆದರೆ ಇವ್ರು ಏನು ಮಾಡಿದ್ದಾರೆ ಗೊತ್ತಾ? ಈ ಥರ RC ಪ್ಲೇನ್ಗಳನ್ನ ಇವರೇ ಕೈಯಾರೆ ಮಾಡಿದ್ದಾರೆ ರೀ. ಕೈಯಾರೆ ಮಾಡಿ ಅದು ವರ್ಕ್ ಮಾಡೋ ಥರ. ಓ ಮೈ ಗಾಡ್, ನಾವು ಕೈಯಲ್ಲಿ ಒಂದು ದೋಣಿ ಮಾಡಿಬಿಟ್ಟು ನೀರೊಳಗಡೆ ಬಿಡ್ತೀವಲ್ವಾ, ಆ ಥರ ರಿಯಲ್ ಆಗಿರೋ ಟಾಯ್ಸ್ ಎಲ್ಲ ಮಾಡಿ ಎಷ್ಟು ಚೆನ್ನಾಗಿ ಅವು ವರ್ಕ್ ಆಗೋ ಥರ ಮಾಡಿದ್ದಾರೆ. ಎಷ್ಟೊಂದು ಥ್ರಿಲ್ ಅನಿಸುತ್ತೆ. ನನಗಂತೂ ತುಂಬ ಖುಷಿ ಆಗುತ್ತೆ. ಅವ್ರು ಮಾಡಿರೋ ಟಾಯ್ಸ್ಗಳನ್ನ ಅವ್ರ ಮಗು ಇದೆ ನೋಡಿ, ಇಲ್ಲಿ ಅದೆಲ್ಲ ವರ್ಕ್ ಆಗ್ತಾ ಇದೆ. ಇವೆಲ್ಲ ವರ್ಕ್ ಆಗಿರುವಂಥದ್ದು. ಇದನ್ನೇ ಅವರು ಯೂಟ್ಯೂಬಲ್ಲೇ ಮಾಡಿ ಅವೆಲ್ಲ ವರ್ಕ್ ಆಗಿರೋದನ್ನೇ ಎಷ್ಟೊಂದು ಸಕ್ಸಸ್ ಆಗಿರೋ ವಿಡಿಯೋಗಳನ್ನ ಅದರಿಂದ ಅರ್ನ್ ಮಾಡ್ತಾ ಇದ್ದಾರೆ ಇವರು. ಫ್ಲೈಯಿಂಗ್ RC ಏರೋಪ್ಲೇನ್. ಫ್ರೆಂಡ್ಸ್, ಯಾವಾಗಲೂ ನಾವು ದುಡ್ಡು ಮಾಡಬೇಕು ಅಂತಂದರೆ ದೊಡ್ಡದೇ ಮಾಡಬೇಕು ಅಂದ್ಕೊತೀವಿ. ಆದರೆ ಚಿಕ್ಕದ್ರಿಂದ ದೊಡ್ಡದಾಗಿ ದುಡ್ಡು ಮಾಡಬೇಕು ಅಂತ ಅನ್ನೋದನ್ನ ನೋಡಿದ್ರೆ ಇಲ್ಲಿಂದ ಕಲಿಬೇಕು. ಅವರು ಚಿಕ್ಕ ಕಾರುಗಳು, ಎಷ್ಟು ಪುಟಾಣಿ ಕಾರುಗಳನ್ನ ಅವರು ಅದರಿಂದ ಎಷ್ಟೊಂದು ಜಾಸ್ತಿ ದುಡ್ಡು ಮಾಡಿ ಅದರಿಂದನೇ ದೊಡ್ಡ ಕಾರ್ ತಗೊಂಡಿದ್ದಾರೆ. ಈ ಚಿಕ್ಕ ಕಾರುಗಳನ್ನ ಎಕ್ಸ್ಪೆರಿಮೆಂಟ್ ಮಾಡಿ ಅದರಿಂದ ವಿಡಿಯೋ ಮಾಡಿ ದೊಡ್ಡ ಕಾರ್ ತಗೊಳ್ಳೋವರೆಗೆ ಯೂಟ್ಯೂಬಲ್ಲಿ ಬೆಳೆದಿದ್ದಾರೆ ಅಂತಂದರೆ ತುಂಬ ಗ್ರೇಟ್ ಅನಿಸುತ್ತೆ. ಆ ಥರ ಎಲ್ಲ ನೀವು ಟ್ರೈ ಮಾಡ್ತೀವಿ ಅಂತಂದರೆ ಅದಾಗುತ್ತೋ ಇಲ್ವೋ ನನಗಂತೂ ಗೊತ್ತಿಲ್ಲ. ನಾನಂತೂ ಟ್ರೈ ಮಾಡಲೇಬೇಕು ಅಂದ್ಕೊಂಡಿದ್ದೀನಿ. ಸೊ ಇದನ್ನ ಅದಕ್ಕೋಸ್ಕರನೇ ಯೂಟ್ಯೂಬಲ್ಲಿ ಅವ್ರು ಹೆಂಗೆ ವೀಡಿಯೋ ಮಾಡಿದ್ದಾರೆ, ಏನು ಮಾಡಿದ್ದಾರೆ, ನಾವು ಕೂಡ ಏನು ಇನ್ಸ್ಪಿರೇಷನ್ ತೊಗೊಂಡು ವೀಡಿಯೋ ಮಾಡಬೇಕು ಅನ್ನೋದಕ್ಕೋಸ್ಕರನೇ ನಾನು ಇವತ್ತು ಇಲ್ಲಿಗೆ ಬಂದಿದ್ದೀನಿ. ಒಳ್ಳೆ ಕ್ಯಾಮ್ರಾ ಹ್ಯಾಂಡಲಿಂಗೇ ಆಗಲಿ, ಅವರಿಂದ ಯಾವ ಥರ ಮಾಡೋದೇ ಆಗಲಿ, ಅದನ್ನೆಲ್ಲ ನಿಜವಾಗ್ಲೂ ನಾನು ಕಲಿಬೇಕು ಅಂದ್ಕೊಂಡಿದ್ದೀನಿ. ಯಾವ್ಯಾವ ಕಾರ್ ಇದೆ ಅಂತ ನಿಮ್ಗೆ ತೋರಿಸ್ತೀನಿ ಬನ್ನಿ.
ನಾವಿವಾಗ ಫೈನಲ್ ಆಗಿ ಈಗ ಅಲ್ಲಿಗೆ ಬಂದಿದ್ದೀವಿ ಗೊತ್ತಾ, ಯೂಟ್ಯೂಬ್ ಚಾನಲ್ ಓನರ್ ದತ್ತ ಅವ್ರನ್ನ ಮೀಟ್ ಮಾಡೋದಕ್ಕೆ ಬಂದಿದ್ದೀವಿ. ನಮಸ್ತೆ. ಸೊ ಎಲ್ಲರೂ ಯೂಟ್ಯೂಬಿಂದ ದುಡ್ಡು ಮಾಡ್ಬೋದು ಅಂತ ಎಲ್ಲರೂ ಹೇಳ್ತಾ ಇರ್ತಾರೆ. ಆದರೆ ಯಾರು ಎಷ್ಟು ದುಡ್ಡು ಮಾಡಿದ್ದಾರೆ ಅಂತ ಯಾರಿಗೂ ಗೊತ್ತಾಗಲ್ಲ. ನೀವು ಹೇಗೆ ದುಡ್ಡು ಮಾಡಿದ್ದೀರಾ, ಏನು ಮಾಡಿದ್ದೀರಾ ಅಂತ ಪ್ಲೀಸ್ ನಮ್ಮ ಸಬ್ಸ್ಕ್ರೈಬರ್ಗೆ ಹೇಳ್ಕೊಡಿ. ಸೊ ನನ್ನ ಆ್ಯಕ್ಚುಲಿ ಒಂದು ಪಬ್ಲಿಕಲ್ಲೇ ಇದೆ. ಸೊ ಯೂಟ್ಯೂಬಿಂದ ನಾನು ಆ್ಯಕ್ಚುಲಿ 3 ಲ್ಯಾಕ್ಸ್ ಅರ್ನ್ ಮಾಡಿದ್ದು, ಅಂದರೆ ಒಬ್ಬೊಬ್ಬರು ವರ್ಕ್ ಮಾಡಿದ್ದು ಅರ್ನ್ ಮಾಡಿದ್ದೆ. ಸೊ ಬೇರೆ ಅದನ್ನ ಇನ್ಸ್ಟಾಗ್ರಾಮಿಂದನೂ ಕೂಡ ಅರ್ನ್ ಮಾಡ್ತಿರ್ತೀನಿ, ಜೊತೆಗೆ ಅಪ್ಲಿಕೇಶನ್ ಕೂಡ ಅರ್ನ್ ಮಾಡ್ತೀನಿ, ಜೊತೆಗೆ ಯೂಟ್ಯೂಬಲ್ಲಿ ಏನು ಮಾಡಿದ್ದೀನಿ ಅಂತೇಳಿ ಬೇರೆಯವ್ರಿಗೆ ಕಲಿಸ್ಕೊಡೋದು ಕೂಡ ಅರ್ನ್ ಮಾಡ್ತಿರ್ತೀನಿ. ಜೊತೆಗೆ ಯೂಟ್ಯೂಬಲ್ಲಿ ನಾನೊಂದಿಷ್ಟು ಪ್ರಾಜೆಕ್ಟ್ಗಳು ಮಾಡಿದ್ದೀನಿ, ಅದನ್ನ ಇನ್ನು ಶುರು ಆಗುತ್ತೆ. ಏನೋ ಮಾಡಿದ ವರ್ಕ್ಶಾಪ್ ಶುರು ಆಗುತ್ತೆ, ಅದರಿಂದ ಕೂಡ ಇನ್ನು ಶುರು ಆಗುತ್ತೆ. ನೆಕ್ಸ್ಟ್ ಇನ್ನೊಂದು ಹೇಳಬೇಕು ಅಂತಂದರೆ ನನ್ನ ಮನೆ ಬ್ಲಾಗ್ ಶುರು ಆಗುತ್ತೆ, ಅಲ್ಲಿಂದ ಕೂಡ ಶುರು ಆಗುತ್ತೆ. ಸೊ ಸೋಷಿಯಲ್ ಮೀಡಿಯಾದಿಂದ ಏನು ಬೇಕಾದರೂ ಕೂಡ ಕರೆಕ್ಟಾಗಿ ಯೂಸ್ ಮಾಡಿದ್ರೆ ಆ್ಯಡ್ ಮಾಡಬೇಕು. ಫ್ರೆಂಡ್ಸ್ ನೋಡಿ, ಏನು ಗೊತ್ತಾ, ಇವರು ಯೂಟ್ಯೂಬಿಂದನೇ ದುಡ್ಡು ಮಾಡಿ ಯೂಟ್ಯೂಬನ್ನು ಮನೆ ಥರ ಲೋಗೋ ಇಟ್ಕೊಂಡು ಒಂದು ಮನೆ ಕಟ್ತಾ ಇದ್ದಾರೆ. ಅದನ್ನ ನಾನು ಇವಾಗ ತಾನೇ ಫಸ್ಟಲ್ಲಿ ತೋರಿಸ್ದೆ. ಮತ್ತು ಎಲ್ಲರೂ ಒಂದೊಂದು ಯೂಟ್ಯೂಬ್ ಇಟ್ಕೊಂಡೇ ಬೆಳೆಯೋದು ತುಂಬ ಕಷ್ಟ. ಅಂಥದ್ರಲ್ಲಿ ಇವ್ರು 2 ಯೂಟ್ಯೂಬ್ ಇಟ್ಕೊಂಡು 2ಕ್ಕೂ ಗೋಲ್ಡ್ ಬಟನ್ ಬೇರೆ ತೊಗೊಂಡಿದ್ದಾರೆ. ಅದನ್ನ ಯಾವ ಥರ ಅಚೀವ್ ಮಾಡಿದ್ದಾರೆ ಅಂತ ನನಗಂತೂ ಗೊತ್ತಿಲ್ಲ. ಇವಾಗ ನಾನು ಕಲ್ತ್ಕೊಂಡು ನಾನು ಕೂಡ ಏನಾದರೂ ಅಚೀವ್ ಮಾಡಬೇಕು ಅಂತಲೇ ಇಲ್ಲಿಗೆ ಬಂದಿದ್ದೀನಿ. ಸೊ ನನಗೇನೇನು ಟಿಪ್ಸ್ ಕೊಡ್ತೀರಾ, ನಾನೇನು ಹೇಗೆ ಯೂಟ್ಯೂಬಲ್ಲಿ ಅರ್ನ್ ಮಾಡ್ಬೋದು? ನಾವು ಕೂಡ ಬಿಗಿನರ್ಸ್ ಬಂದರೆ ಏನು ಮಾಡ್ಬೋದು? ಬಂದರೂ ಕೂಡ ಮೇಲ್ ನಾವು ಚೆಕ್ ಮಾಡೋದು ಸಿಗುತ್ತೆ. ಸೊ ನಿಮ್ಗೆ ಏನು ಸಿಗುತ್ತದೆ ಅದರಿಂದಾನೇ ನಾನು ಗೈಡ್ ಮಾಡೋದು. ಅದು ಅಂದರೆ ನೀವೀಗ ನಾಲೆಜ್ ಇಂದ ಏನೋ ಒಂದು ಟ್ರೈ ಮಾಡ್ತೀರಾ, ನಾಲೆಜ್ ಅಂದರೆ ನನ್ನ 12 years ಎಕ್ಸ್ಪೀರಿಯನ್ಸಲ್ಲಿ ಸಿಂಗಲ್ ಡೇದಲ್ಲಿ ಕಂಪ್ಲೀಟ್ ಆಗಿ ಮೇನ್ ಇಂಪಾರ್ಟೆಂಟ್ ಕೊಟ್ಟು, ಜೊತೆಗೆ ನೀವೊಂದು ವರ್ಷ 2 ವರ್ಷ 3 ವರ್ಷ ಎಫರ್ಟ್ ಹಾಕಿದ್ರೆ ಚಾನಲ್ ಇರುತ್ತಾ, 15 ಮಂತ್ಸಲ್ಲಿ 10 ಫಾಲೋವರ್ಸ್ 15 ಮಂತ್ಸಲ್ಲಿ ಬರ್ಬೋದು. ಆದರೆ ಬಟ್ ಏನಾಗ್ತದೆ, ನೀವು ಇನ್ಸ್ಟಾದಲ್ಲಿ ಬೇರೆ ಸೋಷಿಯಲ್ ಮೀಡಿಯಾದಲ್ಲಿ ಫಾಲೋವರ್ಸ್ ಇಂದ ನೀವು ಲೆಕ್ಕ 0 ಇಂದ ಬಂದರೆ ಸ್ವಲ್ಪ ಟೈಮ್. ಅಂದರೆ ಕಂಪಲ್ಸರಿ ನೀವು ಗ್ಯಾರಂಟಿ ಮಾನಿಟೈಸೇಷನ್ ಮಾಡೋದಕ್ಕೆ ಹೆಲ್ಪ್ ಮಾಡೇ ಮಾಡ್ತೀರಾ? ಶೋರ್, ಗ್ಯಾರಂಟಿ. ನಾನು ಈ ವಿಡಿಯೋನ ಗ್ಯಾರಂಟಿ ಇಟ್ಕೊಂಡಿರ್ತೀನಿ, ನಾನು ಶೋರ್ ಆಗಿ. ಆಮೇಲೆ ಆಗಿಲ್ಲ ಅಂತಂದ್ರೆ ನಾನಂತೂ ಬಿಡೋಣ. ವರ್ಕು ಮಾಡೋಣ. ವರ್ಕಿಗೆ ನೀವು ಕೂಡ ಹೆಲ್ಪ್ ಮಾಡ್ತೀರಲ್ವಾ? ಶೋರ್. ಹಾಗಾದರೆ ನಾನು ಕೂಡ ಇವಾಗ ತಾನೇ ಫಸ್ಟ್ ಟ್ರೈ ಮಾಡಿದ್ದೀನಿ. ಎಷ್ಟೊಂದು ವರ್ಷದಿಂದ ವೀಡಿಯೋ ಮಾಡ್ತಾ ಇದ್ದೀನಿ, ಅದರಿಂದ ಏನೂ ಸಕ್ಸಸ್ ಬಂದಿರಲಿಲ್ಲ. ಸೊ ಐ ಆಮ್ ಟ್ರೈಯಿಂಗ್ ಇನ್ ದ ಡಿಫ್ರೆಂಟ್ ವೇ. ಈಗ ನನ್ನ ಯೂಟ್ಯೂಬ್ ಜರ್ನಿನ ಮತ್ತೆ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಥ್ಯಾಂಕ್ ಯು ಸೋ ಮಚ್. ಇದೇ ಥರ ನನ್ನ ವೀಡಿಯೋಗೂ ಸಪೋರ್ಟ್ ಮಾಡ್ತಾ ಇರಿ. ಐ ಲವ್ ಯು.